ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೊ ನಾವು ನಿನ್ನಿನ ದಿನ ಚಾಪ್ಟರ್ 1 ನೋಡಿದ್ವಿ. ಇವತ್ತು ನಾವು ಚಾಪ್ಟರ್ 2 ನೋಡೋಣ. ಚಾಪ್ಟರ್ 2 ಏನಿದೆ? ದ ಜಾಕಲ್ ಅಂಡ್ ದ ಡ್ರಮ್ ಅಂತ ಇದೆ. ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನೋಟಿಫಿಕೇಶನ್ ಅನ್ನು ಕೂಡ ಆನ್ ಮಾಡ್ಕೊಳ್ಳಿ, ಆಯ್ತಾ? ಸೊ ನಾವು ಚಾಪ್ಟರ್ 2 ದ ಜಾಕಲ್ ಅಂಡ್ ದ ಡ್ರಮ್ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ, ಆಯ್ತಾ? ಇದು 6ನೇ ತರಗತಿಯ ಸುವೇಗ ಪಾರ್ಟ್ 2 ಎರಡನೇ ಪಾಠ. ಆಕ್ಟಿವಿಟಿ 2, ಕಂಪ್ಲೀಟ್ ದಿ ಪ್ಯಾಸೇಜ್ ಯೂಸಿಂಗ್ ದಿ ವರ್ಡ್ಸ್ ಇನ್ ದಿ ಬಾಕ್ಸ್ ಅಂತ ಇದೆ, ಆಯ್ತಾ? ಸೊ ಬಾಕ್ಸ್ನಲ್ಲಿ ಒಂದಿಷ್ಟು ವರ್ಡ್ಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನು ನಾವು ಬಿಟ್ಟ ಸ್ಥಳದಲ್ಲಿ ತುಂಬಬೇಕು, ಆಯ್ತಾ? ಫಸ್ಟ್ ಒನ್ ಡೇ ಅ ಹಂಗ್ರಿ ಜಾಕೆಲ್ ವಂಡರ್ಡ್ ಇನ್ ಅ ಡೆಸರ್ಟೆಡ್ ಬ್ಯಾಟಲ್ field. Okay, deserted battlefield. Second one, he went in search of food. Third one, he heard the noise and realized it was harmless. Fourth one, the wind blew the branches of a tree and hit the drum, making a loud noise. Fifth one, the battlefield was desert. Okay, so ಅದೇ ರೀತಿ activity 3 ಇದೆ, homophones. Homophones are words with the same sound but different meaning. Okay, ಅಂದ್ರೆ ಒಂದು choose the right word and complete sentences given below. ಎರಡು ಕೇಳಕ್ಕೆ ಸೇಮ್ ಇರುತ್ತೆ, ಆದರೆ ನಾವು ಕರೆಕ್ಟ್ ಆಗಿರೋ ವರ್ಡ್ ಅನ್ನ ಚೂಸ್ ಮಾಡಬೇಕು. ಫಸ್ಟ್ ಒನ್, ದ ರೇನ್ಡ್ ಎವ್ರಿ ಡೇ, ಇಟ್ ರೇನ್ಡ್ ಎವ್ರಿ ಡೇ ಆಫ್ ದಿ ವೀಕ್. ವೀಕ್ ಅಂದ್ರೆ WEEK. Raju has not eaten for 2 days and looks very weak. WEAK, weak. Weak ಅಂದ್ರೆ ಅಶಕ್ತ. Second one, look here. Here ಅಂದ್ರೆ ಇಲ್ಲಿ. Look here, behave yourself. ಅದೇ ರೀತಿ my grandfather can't hear very well ಅಂದ್ರೆ ಕೇಳುವುದಿಲ್ಲ ಅಂತ ಅರ್ಥ. HEAR. Third one, the mountaineers climbed higher ದಿ ನೆಕ್ಸ್ಟ್ ಮಾರ್ನಿಂಗ್. HIGHER, ಹೈಯರ್ ಅಂತ ಬರುತ್ತೆ. ವಿ ಕ್ಯಾನ್ ಆಸ್ಕ್ ಅಬ್ದುಲ್ ಟು ಹೈರ್ ಅ ಟ್ಯಾಕ್ಸಿ ಫಾರ್ ಅಸ್. ಹೈರ್, HIRE, ಹೈರ್. ಆಕ್ಟಿವಿಟಿ 4, ಆಡ್ ES, IES, VES, S to the following words to make the plural form. First one, knives. Second one, babies. Third one, leaves. Fourth one, cities. Fifth one, ladies. Sixth one, leaves. Seventh one, classes. Eighth one, mangoes. Ninth one, sins. 10th one, benches. Okay, so ಅದಾದ್ಮೇಲೆ activity 5, ಅಂಡರ್ಲೈನ್ ದಿ ಸೈಲೆಂಟ್ ಲೆಟರ್ ಇನ್ ದಿ ಫಾಲೋವಿಂಗ್ ವರ್ಡ್ಸ್. ಇಲ್ಲಿ ಯಾವುದು ಲೆಟರ್ ಸೈಲೆಂಟ್ ಆಗಿದೆಯಲ್ಲ ಅದನ್ನ ಅಂಡರ್ಲೈನ್ ಮಾಡಬೇಕು. ಸೊ ನಾನು ಮಾಡಿದ್ದೀನಿ, ನೀವು ಕೂಡ ಮಾಡಿರಿ, ಆಯ್ತಾ? ಸೊ ಅದಾದ್ಮೇಲೆ activity 6, choose the appropriate word from the box and fill in the blanks using the past form of the word. Okay, ಇಲ್ಲಿದೆ, ಇಲ್ಲಿ ಅವ್ರೇನ್ ಕೊಟ್ಟಿದ್ದಾರೆ? ಬೈಟ್ ಕೊಟ್ಟಿರ್ತಾರೆ ನೋಡಿ, ಬೈಟ್ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು? ಅದನ್ನ ಪಾಸ್ಟ್ ಫಾರ್ಮ್ ನಲ್ಲಿ ಫಿಲ್ ಮಾಡಬೇಕು. ಇಲ್ಲಿ ಬಿಟ್ ಬರ್ದಿದೀವಿ, ಅದು ಫಾಸ್ಟ್ ಫಾರ್ಮ್ ಬೈಟ್ದು, ಆಯ್ತಾ? ಸೊ ನಾವಿನ್ ನೋಡೋಣ. ಫಸ್ಟ್ ಒನ್ ಏನಿದೆ? ದ ಡಾಗ್ ಬಿಟ್ ದಿ man. Second one, the grass grew tall. Third one, the kitten cried all night. Fourth one, the storm threw the ship. Fifth one, the cat caught the mouse. Sixth one, the fire burned the house. Seventh one, our horses won in many races. Eighth one, I lost my camera. Ninth one, birds fled all day. 10th one, Ravi wrote his English book. 11th one, the driver drove the bus. 12th one, she tore the paper in half. 13th, mother opened the door. 14th, Shaker swam across the river. Okay, ಅದಾದ್ಮೇಲೆ write few more homophones. See, rose, road, meet. See, rouse, road, meet. ಓಕೆ, ಅಂದ್ರೆ ಇವೆರಡು ವರ್ಡ್ ಒಂದೇ ತರ ಕಾಣ್ತವೆ, ಆದರೆ ಇರಲ್ಲ, ಆಯ್ತಾ? ಮೀನಿಂಗ್ ಬೇರೆ ಬೇರೆ ಆಗಿರುತ್ತದೆ.
ಅದಾದ್ಮೇಲೆ ಆಕ್ಟಿವಿಟಿ 7 ಇದೆ. ಏನಿದೆ? ರೀಡ್ ದಿ ವರ್ಡ್ಸ್ ಇನ್ ದಿ ಬಾಕ್ಸ್ ಕೇರ್ಫುಲಿ ದೆನ್ ರೈಟ್ ದೆಮ್ ಇನ್ ಅಪ್ರೋಪ್ರಿಯೇಟ್ ಪ್ಲೇಸಸ್ ಅಂತ ಇದೆ. ಆಯ್ತಾ? ಸೊ ಇಲ್ಲೊಂದಿಷ್ಟು ವರ್ಡ್ ಕೊಟ್ಟಿದ್ದಾನೆ, ಅವುಗಳನ್ನ ನಾವು ಕರೆಕ್ಟ್ ಆಗಿ ಬರಿಬೇಕು, ಅವು ಎಲ್ಲೆಲ್ಲಿ ಬರ್ತಾವಂತ. ಪ್ಲೇಸಸ್ ಯಾವ್ಯಾವಿದೆ? ಝೂ, ರೈಲ್ವೆ ಸ್ಟೇಷನ್ಸ್, ಗಾರ್ಡನ್ಸ್, ಪಬ್ಲಿಕ್ ಪ್ಲೇಸಸ್, ಗ್ರೌಂಡ್. ಝೂ ನಲ್ಲಿ ಟೈಗರ್ಸ್, ಲೈನ್ಸ್, ರ್ಯಾಬಿಟ್. ರೈಲ್ವೆ ಸ್ಟೇಷನ್ ಹೋಟೆಲ್ಸ್ ಇರುತ್ತೆ, ಆಫೀಸಸ್ ಇರುತ್ತೆ, ಟ್ರೈನ್ ಇರುತ್ತೆ, ವಾಟರ್ ಕೂಡ ಸಿಗುತ್ತೆ ರೈಲ್ವೆ ಸ್ಟೇಷನ್ ನಲ್ಲಿ. ಗಾರ್ಡನ್ಸ್ ಪಾಂಡ್ಸ್, ಫ್ಲವರ್, ಲಾನ್, ಗ್ರೀನ್ ಹೌಸ್, ಟ್ರೀ. ಪಬ್ಲಿಕ್ ಪ್ಲೇಸಸ್ ಹೌಸ್, ಬಿಲ್ಡಿಂಗ್ಸ್, ಆಫೀಸಸ್, ಹಾಸ್ಪಿಟಲ್ಸ್, ವಾಟರ್. ಅದಾದ್ಮೇಲೆ ಗ್ರೌಂಡ್ ಟ್ರೀ, ಸ್ಟೋನ್. ಆಕ್ಟಿವಿಟಿ 8. ಸಮ್ ವರ್ಡ್ಸ್ ಗೋ ಇನ್ ಪೇರ್ಸ್. ಚೂಸ್ ದಿ ಕರೆಕ್ಟ್ ವರ್ಡ್ ಫ್ರಮ್ ದಿ ಬಾಕ್ಸ್ ಟು ಕಂಪ್ಲೀಟ್ ದಿ ಪೇರ್ಸ್. ದ ಫಸ್ಟ್ ಒನ್ ಹ್ಯಾಸ್ ಬಿನ್ ಡನ್ ಫಾರ್ ಯು. ಓಕೆ, ಸೊ ಫಸ್ಟ್ ಒನ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಫಸ್ಟ್ ಒನ್ ಬ್ರೆಡ್ ಅಂಡ್ ಬಟರ್. ಸೆಕೆಂಡ್ ಒನ್ ನೀಡಲ್ ಅಂಡ್ ಥ್ರೆಡ್. ಥರ್ಡ್ ಒನ್ ಪೆಪ್ಪರ್ ಅಂಡ್ ಸಾಲ್ಟ್. ಅದೇ ರೀತಿ ಫೋರ್ತ್ ಇಲ್ಲಿದೆ, ನಾನು ಎಲ್ಲ ಬರೆದಿದ್ದೀನಿ, ಫೋರ್ತ್, ಫಿಫ್ತ್, ಸಿಕ್ಸ್ತ್. ಸೊ ಇವನ್ನೆಲ್ಲ ನೀವು ಕಾಪಿ ಮಾಡ್ಕೊಳ್ಳಿ. ಆಯ್ತಾ? ಸೊ ಎಲ್ಲಿವರೆಗಿದೆ ನೋಡಿ, 20 ವರೆಗಿದೆ. ಆಯ್ತಾ? ಅದಾದ್ಮೇಲೆ ಆಕ್ಟಿವಿಟಿ 9. ಅಂಡರ್ಲೈನ್ ದಿ ವರ್ಡ್ಸ್ that the sentences tell you to do. Find two animals, bed, bear, cat, chair. ಯಾವ್ಯಾವ್ದು ಬರುತ್ತೆ? ಬಿಯರ್ ಅಂಡ್ ಕ್ಯಾಟ್, ಇವೆರಡು ಬರುತ್ತೆ, ಬಿಯರ್ ಅಂಡ್ ಕ್ಯಾಟ್. ಓಕೆ, ಸೊ ಅದೇ ರೀತಿ ನಾವು ಇಲ್ಲಿ ನೋಡಬಹುದು. ಫೈಂಡ್ ದಿ ಟೂ ಟಾಯ್ಸ್, ಬಾಲ್, ಅದಾದ್ಮೇಲೆ ಡಾಲ್. ಓಕೆ, ಅದಾದ್ಮೇಲೆ ಥರ್ಡ್ ಒನ್ ಅಲ್ಲಿ ಫೈಂಡ್ ಟೂ ಪೀಸಸ್ ಆಫ್ ಫರ್ನಿಚರ್. ಫರ್ನಿಚರ್ ಯಾವ್ಯಾವು? ಟೇಬಲ್, ಚೇರ್. ಓಕೆ, ಫೈಂಡ್ ಟೂ ನಂಬರ್ಸ್. ಯಾವ್ದು ಬರುತ್ತೆ? 4 ಅಂಡ್ 8. ಓಕೆ, ಅದಾದ್ಮೇಲೆ ಫೈಂಡ್ ಟೂ ಕಲರ್ಸ್. ಕಲರ್ಸ್ ಎರಡು ಕಲರ್ ಯಾವ್ಯಾವು? ಗ್ರೀನ್, ಅದಾದ್ಮೇಲೆ ರೆಡ್. ಓಕೆ, ಸೊ ಇಲ್ಲಿಗೆ ನಮ್ಮ ಸೆಕೆಂಡ್ ಚಾಪ್ಟರ್ ಅಥವಾ ಸೆಕೆಂಡ್ ಯೂನಿಟ್ ಮುಗಿದಿರುತ್ತೆ. ಸೆಕೆಂಡ್ ಯೂನಿಟ್ ಯಾವುದಿದೆ? ದ ಜಾಕೆಲ್ ಅಂಡ್ ದ ಡ್ರಮ್ ಇದೆ. ಆಯ್ತಲ್ವಾ? ಸೊ ಅದೇ ರೀತಿ ನಾವಿನ್ನೇನ್ ಮಾಡೋಣ, ಮೂರನೇ ಚಾಪ್ಟರ್ ಯಾವ್ದಿದೆ? ಕಂಗಾರು ಅಂಡ್ ದಿ ಸ್ಟ್ರೇಂಜ್ ಅನಿಮಲ್. ಓಕೆ, ಕಂಗಾರು ದ ಸ್ಟ್ರೇಂಜ್ ಅನಿಮಲ್, ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ. ಅದೇ ರೀತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ.